ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಅಗ್ನಿ ಪರೀಕ್ಷೆಯಲ್ಲಿ ಕಂಟೆಸ್ಟೆಂಟ್ ಆಗಿ ಬಂದಿದ್ದಂತಹ ಕುಮಾರಿ ಅವ್ರ ಬಗ್ಗೆ ಗೊತ್ತಿರುತ್ತೆ. ಆದರೆ ಅಗ್ನಿ ಪರೀಕ್ಷೆಯಲ್ಲೂ ಕಾಣಿಸ್ಕೊಳ್ದೆ ವಿಡಿಯೋಗಳನ್ನು ಮಾಡದೇ ಇದ್ದಂತಹ ಕುಮಾರಿ ಇದೀಗ ಏಕಾಏಕಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ರೀಲ್ ಅನ್ನ ಮಾಡಿದ್ದಾರೆ. ಆ ರೀಲ್ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದು, ಅಗ್ನಿ ಪರೀಕ್ಷೆಯಲ್ಲಿ ಕಂಟೆಸ್ಟೆಂಟ್ ಆಗದೆ ಇದ್ರೂ ಕೂಡ ಅಗ್ನಿ ಪರೀಕ್ಷೆಯಲ್ಲಿ ಒಂದಷ್ಟು ಸವಾಲುಗಳನ್ನು ಎದುರಿಸಿ ಅದರಲ್ಲಿ ಸೋತು ಸುಣ್ಣವಾಗಿ ಅಲ್ಲಿಂದ ಮರೆಯಾದಂತಹ ಕುಮಾರಿ ಇದೀಗ ಬಿಗ್ ಬಾಸ್ಗೆ ಹೋಗ್ಲಿಕ್ಕೆ ಓಟ್ ಅಪೀಲನ್ನು ಮಾಡಿದ್ದಾರೆ. ಆ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಕೂಡ ಕುಮಾರಿ ಬಿಗ್ ಬಾಸ್ ಶೋಗೆ ಹೋಗ್ತಾರಾ? ಅಗ್ನಿ ಪರೀಕ್ಷೆಯಲ್ಲಿ ತನ್ನ ಟಾಸ್ಕ್ಗಳನ್ನು ಮಾಡದೇ ಇದ್ರೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗೋಕೆ ಹೇಗೆ ಸಾಧ್ಯ ಅನ್ನುವಂತಹ ಕುತೂಹಲ ಕೂಡ ಈಗ ಎಲ್ಲ ಕಡೆ ಮನೆ ಮಾಡಿದೆ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 13 ಶುರುವಾಗಲಿಕ್ಕೆ ಇದೀಗ ದಿನಗಣನೆ ಕ್ಷಣಗಣನೆ ಜೊತೆಗೆ ಈಗ ಕುತೂಹಲಗಳು ಕೂಡ ಹೆಚ್ಚಾಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ 18 ಜನ ಕಂಟೆಸ್ಟೆಂಟ್ಗಳನ್ನ ಇಟ್ಕೊಂಡು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ಆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದಂತಹ 3 ಜನ ಸ್ಪರ್ಧಿಗಳು ಮಾತ್ರ ಬಿಗ್ ಬಾಸ್ ಸೀಸನ್ 13ರ ಸ್ಪರ್ಧಿಗಳಾಗಿ ಬಿಗ್ ಬಾಸ್ ಅಂಗಳಕ್ಕೆ ಕಾಲಿಡಬಹುದು. ಆದರೆ ಈಗ ಕುತೂಹಲ ಮೂಡಿಸಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಹಳ್ಳಿ ಹುಡುಗಿ ಲಾವಣ್ಯ ಕುಮಾರಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಒಂದು ಅಗ್ನಿ ಪರೀಕ್ಷೆಗೆ ಒಳಪಡ್ತಾರೆ. ಅಗ್ನಿ ಪರೀಕ್ಷೆ ಕಾರ್ಯಕ್ರಮದಲ್ಲಿ ಪೂರ್ಣಿಮಾ ಅವರ ವಿರುದ್ಧ ಒಂದು ಟಾಸ್ಕ್ ಅನ್ನ ಆಡಿ ಸೋಲ್ತಾರೆ. ಅದಾದ ನಂತರ ಅವರು ಎಲ್ಲಿಯೂ ಕೂಡ ಯಾವ ಟಾಸ್ಕ್ ಅಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಇದೀಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಎಲ್ಲಿಯೂ ಕಾಣಿಸ್ಕೊಳ್ಳದಂತಹ ಲಾವಣ್ಯ ಇದೀಗ ಏಕಾಏಕಿ ಯಾವುದೇ ವಿಡಿಯೋಗಳನ್ನು ಕೂಡ ಮಾಡಿರೋದಿಲ್ಲ. ಆದರೆ ಈಗ ಅವರು ಒಂದು ರೀಲನ್ನು ಹಂಚಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸ್ಟೋರಿಯನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಲಿಕ್ಕೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನನಗೆ ತುಂಬ ಮುಖ್ಯವಾಗುತ್ತೆ ಅಂತ ಹೇಳಿ ಅವರು ಕೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ನಾನು ಬಿಗ್ ಬಾಸ್ ಮನೆಗೆ ಹೋಗಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ. ಇಷ್ಟು ದಿನ ನೀವು ಹೇಗೆ ಪ್ರೀತಿ ಸಹಕಾರ ಎಲ್ಲವನ್ನ ಕೊಟ್ಟರೋ ಅದೇ ರೀತಿ ಇನ್ನು ಮುಂದಕ್ಕೂ ಕೂಡ ನೀವು ನನಗೆ ಸಾಧ್ಯವಾದಷ್ಟು ಪ್ರೀತಿ, ನಿಮ್ಮ ಬೆಂಬಲ, ನಿಮ್ಮ ಸಹಕಾರವನ್ನ ಕೊಡಿ ಅಂತ ಕೇಳ್ಕೊಳ್ತಾ ಒಂದು ಓಟ್ ಅಪೀಲನ್ನು ಮಾಡಿದ್ದಾರೆ. ಆದರೆ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ಅಗ್ನಿ ಪರೀಕ್ಷೆಯನ್ನು ಗೆಲ್ಲಬೇಕು. ಅಗ್ನಿ ಪರೀಕ್ಷೆಯಲ್ಲೂ ಕೂಡ ಯಾವುದೇ ಟಾಸ್ಕ್ಗಳಲ್ಲಿ ಅವರು ಕಾಣಿಸ್ಕೊಳ್ತಿಲ್ಲ, ಜೊತೆಗೆ ಯಾವುದೇ ವಿಡಿಯೋಗಳನ್ನು ಕೂಡ ಅವರು ಮಾಡ್ತಾ ಇಲ್ಲ. ಓಟ್ ಅಪೀಲ್ ಮಾಡ್ತಕ್ಕಂಥ ಇವರು ವೋಟಿಂಗ್ ಲಿಸ್ಟಲ್ಲೇ ಇಲ್ಲ ಅನ್ನುವಂಥದ್ದು ತೀರಾ ಕುತೂಹಲಕ್ಕೆ ಕಾರಣವಾಗಿದೆ. ಎಲ್ಲೋ ಒಂದು ಕಡೆ ಲಾವಣ್ಯ ಕುಮಾರಿ ಹಳ್ಳಿ ಕಾರ್ಡನ್ನು ಪ್ಲೇ ಮಾಡ್ತಿದ್ದಾರೆ, ಸಿಂಪತ್ತಿಯನ್ನು ಗಿಟ್ಟಿಸ್ಕೊತಿದ್ದಾರೆ, ಲೇಡಿ ಡ್ರೋನ್ ಪ್ರತಾಪ್ ಅಂತ ಸಿಕ್ಕಾಪಟ್ಟೆ ಟ್ರೋಲನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇದೀಗ ಲಾವಣ್ಯ ಅವರು ಬಂದು ಏಕಾಏಕಿ ನಾನು ಬಿಗ್ ಬಾಸ್ ಮನೆಗೆ ಹೋಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಬೆಂಬಲ ಮುಖ್ಯ, ನನಗೆ ಓಟ್ ಹಾಕಿ ಅಂತ ಕೇಳ್ತಿದ್ದಾರೆ. ಓಟ್ ಅಪೀಲನ್ನು ಮಾಡ್ತಿರೋರು ವೋಟಿಂಗ್ ಲಿಸ್ಟಲ್ಲೇ ಇಲ್ಲ. ಆದರೆ ಓಟ್ ಅಪೀಲನ್ನು ಯಾಕೆ ಮಾಡ್ತಿದ್ದಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಸೊ ಬಿಗ್ ಬಾಸ್ ಸೀಸನ್ 13 ಪ್ರಾರಂಭವಾದ ನಂತರ ಇದಕ್ಕೆ ಉತ್ತರ ಸಿಗುತ್ತಾ ಕಾದ್ ನೋಡಬೇಕಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್